ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ದುರ್ಘಟನೆಯಲ್ಲಿ ಬಳ್ಳಾರಿ ಮೂಲದ ಪ್ರವೀಣ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಎಂಜಿನಿಯರಿಂಗ್ ಮಾಡೋದಕ್ಕೆ ಹಾಸನಕ್ಕೆ ಬಂದಿದ್ದರು ಪ್ರವೀಣ್. ಬಳ್ಳಾರಿಯಲ್ಲಿ ಡಿಪ್ಲೊಮೊ ಮಾಡಿ ತೆರಳಿದ್ರು. ಎಲೆಕ್ಟ್ರಾನಿಕ್ ವಿಭಾಗದ ಕೊನೆ ಸೆಮಿಸ್ಟರ್ ವ್ಯಾಸಂಗ ಮಾಡ್ತಾಯಿದ್ರು. ಮಗನನ್ನು ಕಳೆದುಕೊಂಡಂತಹ ತಾಯಿ ಈಗ ರೋಧಿಸ್ತಾ ಇದ್ದಾರೆ. ತಂದೆನೂ ಇರಲಿಲ್ಲ ಪ್ರವೀಣ್ಗೆ. ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಮಗನ ಓದಿಸ್ತಾ ಇದ್ರು ತಾಯಿ. ಕಿತ್ತು ತಿನ್ನುವಂತಹ ಬಡತನ, ಆ ಬಡತನದ ಮಧ್ಯೆಯೂ ಕೂಡ ಮಗ ಓದಬೇಕು, ವಿದ್ಯಾವಂತ ಆಗಬೇಕು, ತಂದೆ ಇಲ್ಲ, ಇನ್ನೇನು ಕೆಲವೇ ತಿಂಗಳು ಬಾಕಿ ಉಳಿದಿದೆ, ಆತ ಓದಿದ ಮೇಲೆ ನನ್ನೆಲ್ಲ ಕಷ್ಟ ತೀರಿ ಹೋಗುತ್ತೆ ಅಂತ ತಾಯಿ ಅಂದ್ಕೋತಾ ಇದ್ರು. ಆದರೆ ಈಗ ಇದ್ದೊಬ್ಬ ಮಗನೇ ಕಳೆದು ಹೋಗಿದ್ದಾನೆ. ಮತ್ತೆ ಸಿಗಲ್ಲ ಆ ತಾಯಿಗೆ. ಗಂಡನನ್ನೂ ಕಳೆದುಕೊಂಡು ಈಗ ಮಗನನ್ನೂ ಕಳೆದುಕೊಂಡು ಆ ತಾಯಿ ಆಕ್ರಂದನ ನೋಡೋಕ್ಕಾಗ್ತಾ ಇಲ್ಲ. ಹಾಸನದಲ್ಲಿ ಮೃತಪಟ್ಟಂತಹ ಪ್ರವೀಣ್ ಒಬ್ಬನೇ ಮಗ. ತಂದೆನೂ ಇರಲಿಲ್ಲ. ತಾಯಿ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ರು. ಇನ್ನೇನು ಕೊನೆ ಸೆಮಿಸ್ಟರ್ ಬಾಕಿ ಇತ್ತು. ಓದು ಮುಗಿಸಿ ಬರ್ತಾನೆ, ನನ್ನ ನೋಡ್ಕೊಳ್ತಾನೆ ಅಂತ ತಾಯಿ ಕಾಯ್ತಾ ಇದ್ರು. ಯಾಕಂದರೆ ಕಿತ್ತು ತಿನ್ನುವಂತಹ ಬಡತನ ಇತ್ತು. ಆದರೆ ಈಗ ಮಗನೂ ಇಲ್ಲ, ಕಟ್ಕೊಂಡು ಗಂಡನೂ ಇಲ್ಲ. ಪಾಪ ಆ ತಾಯಿಯ ಆಕ್ರಂದನ ನೋಡೋಕ್ಕಾಗ್ತಾ ಇಲ್ಲ. ಈ ಮಧ್ಯೆ ಸಚಿವ ಶ್ರೀರಾಮುಲು ಕೂಡ ಮೃತ ಪ್ರವೀಣ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ನಡೆಯಬಾರದ ಘಟನೆ ನಡೆದು ಹೋಗಿದೆ. ಇನ್ನಷ್ಟು ಪೊಲೀಸರು ಮುಂಜಾಗ್ರತೆ ತೆಗೆದುಕೊಂಡಿದ್ದರೆ ಈ ಘಟನೆ ತಪ್ಪಿಸಬಹುದಾಗಿತ್ತು. ರಾಜ್ಯ ಸರ್ಕಾರ 5 ಲಕ್ಷ, ಕೇಂದ್ರ ಸರ್ಕಾರ 2 ಲಕ್ಷ ಪರಿಹಾರ ಘೋಷಿಸಿದೆ. ರಾಜ್ಯ ಸರ್ಕಾರ ಇನ್ನೂ ಹೆಚ್ಚಿಗೆ ಪರಿಹಾರ ಕೊಡಬೇಕಾಗಿತ್ತು. ಆಗ ಪ್ರವೀಣ್ ಕುಟುಂಬಕ್ಕೆ ಒಂದು ಸ್ವಲ್ಪ ನೆರವಾಗುತ್ತೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೊಸಳ್ಳಿ ಅನ್ನಂಥ ಗ್ರಾಮದಲ್ಲಿ ಹೈವೇದಲ್ಲಿ ಗಣಪತಿ ಮೆರವಣಿಗೆ ನಡೀತಾ ಇತ್ತು. ವಿಸರ್ಜನೆ ಕಾರ್ಯಕ್ರಮ ಭಾಳಷ್ಟು ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಗಣಪತಿಯ ಅಭಿಮಾನಿಗಳು, ಭಕ್ತಾದಿಗಳು ಎಲ್ಲರಿಗೂ ಸೇರಿ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಒಂದು ಹೈವೇದಲ್ಲಿ ವೇಗವಾಗಿ ಲಾರಿ ಬಂದು ಸಡನ್ನಾಗಿ ನುಗ್ಗಿರೋ ಕಾರಣ ಹತ್ತತ್ರ 9 ಮಂದಿ 10 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಭಾಳಷ್ಟು ಮಂದಿ ಸೀರಿಯಸ್ ಇದ್ದಾರೆ. ಭಾಳಷ್ಟು ಮಂದಿ ಗಾಯಾಳುಗಳು ಕೂಡ ಆಗಿದ್ದಾರೆ. ಎಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಹಂಗಾಗಿ ಇವತ್ತು ಬಳ್ಳಾರಿಯ ನಮ್ಮ ನಗರದಲ್ಲಿ ಪ್ರವೀಣ್ ಕುಮಾರ್ ಅನ್ನೋ ಒಬ್ಬ ಇಂಜಿನಿಯರ್ ವಿದ್ಯಾರ್ಥಿ, ಭಾಳ ಬಡ ಕುಟುಂಬದಲ್ಲಿ ಇದ್ದಂಥ ಒಬ್ಬ ಮಗ. ಅವರು ಇಂಜಿನಿಯರ್ ಓದಂಥ ಟೈಮಲ್ಲಿ ಬಗಲ್ಗಡೆ ಮನೆಯವರು, ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಅವ್ರಿಗೆ ಏನನ್ನ ಸಹಾಯ ಅಂದರೆ ಅವ್ರಿಗೆ ಎಜುಕೇಷನ್ಗೆ ಫೀ ಆಗಿರ್ಬೋದು, ನಂತರ ಪಠ್ಯ ಪುಸ್ತಕಗಳಿಗೆ ಆಗಿರ್ಬೋದು, ಅವ್ರಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸು, ಆ ಜಾಮಿಟ್ರಿಕಲ್ ಬಾಕ್ಸು ಅವು ಇವು ಎಲ್ಲ ಕೂಡ ಆ ಸುತ್ತಮುತ್ತಲಿದ್ದಂಥವರೇ ಅವರೇ ತೆಗೆದುಕೊಟ್ಟು ಓದಿಸಿದ್ದಾರೆ. ಅವ್ರಿಗೊಂದು ತಂಗಿ ಇದ್ದಾಳೆ ಪ್ರವೀಣ್ಗೆ, ಅಕ್ಕ ಇದ್ದಾಳೆ. ಆಮೇಲೆ ಅವ್ರಿಗೆ ತಾಯಿ ಇದ್ದಾರೆ, ತಂದೆ ಇಲ್ಲ. ಕಿತ್ತು ತಿನ್ನೋ ಬಡತನ, ಒಬ್ಬನೇ ಮಗ, ಗಂಡ ಇಲ್ಲ, ಕಷ್ಟಪಟ್ಟು ತಾಯಿ ಓದಿಸ್ತಾ ಇದ್ರು. ಲಾಸ್ಟ್ ಸೆಮ್ ಬಾಕಿ ಇತ್ತು. ಮಗ ಬಂದು ಇಂಜಿನಿಯರ್ ಆಗಿ ತನ್ನನ್ನು ಸಾಕ್ತಾನೆ ಅಂತ ತಾಯಿ ಅಂದ್ಕೊಂಡಿದ್ರು. ಈಗ ಮಗನೂ ಇಲ್ಲ. ಇಂತಹ ತಾಯಂದಿರಿಗೆ
ಪರಿಹಾರ ಕೊಟ್ಟರೆ ಸರ್ಕಾರ ಕಳ್ಕೊಳ್ಳೋದೇನೂ ಇಲ್ಲ. ಒಬ್ಬ ತಾಯಿಗೆ ಮಿಡಿಯುವ ತಾಯಿ ಮನಸ್ಸು ಬೇಕಷ್ಟೆ.